ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಮಂಡೆಯ ಒಂದು ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ಟಿಫನ್ಗೋಸ್ಕರ ಅಂತ ಪಡ್ಡು ಮತ್ತು ಚಟ್ನಿನ ಮಾಡ್ಕೋತಾ ಇದ್ದೀನಿ. ಸೊ ಸಂಡೇ ಕಳೆದು ಮಂಡೇ ಬೇಗ ಎದ್ದು ಟಿಫನ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ನೆನ್ನೆ ಹಸ್ಬೆಂಡ್ ಕೂಡ ಮನೇಲಿದ್ರು. ನೆನ್ನೆ ತುಂಬ ಲೇಟಾಗಿ ಲೇಟಾಗಿ ಟಿಫನ್ ತಿನ್ಕೊಂಡು ಇದ್ವಿ. ಸೊ ಇವತ್ತು ಮತ್ತೆ ಬೇಗ ಹೇಳಬೇಕು. ಅದೇ ಸೇಮ್ ಬ್ಯಾಕ್ ಟು ರೊಟೀನ್ ಅಂದರೆ ಕಷ್ಟ ಆಗುತ್ತೆ. ಅದರಲ್ಲೂ ಸರುಸಿರಿ ನಾನು ಎದ್ದ ತಕ್ಷಣವೇ ಎದ್ಬಿಡ್ತಾರೆ. ಅವ್ರನ್ನ ಕೂಡ ಸಂಭಾಳ್ಸೋಕ್ಕೆ ಯಾರಾದರೂ ಇರಲೇಬೇಕು. ಸೊ ತುಂಬ ಟಫ್ ಅನಿಸುತ್ತೆ. ನಾನು ಇಲ್ಲಿ ಕಾಯಿ ಚಟ್ನಿಗೆ ಫಸ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಅಲ್ಲೆಲ್ಲ ಹಿಟ್ಟಿಗೆ ಏನೇನು ಹಾಕಬೇಕು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಾಯಿತು. ಚಟ್ನಿ ಕೆಂಪು ಚಟ್ನಿ ಮಾಡ್ಕೋತಾ ಇದ್ದೀನಿ. ಕಾಯಿ ತುರಿ ಮತ್ತು ಶೇಂಗಾ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, 1 ಸ್ಪೂನು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಸಿಂಪಲ್ಲಾಗಿ ಒಂದು ಚಟ್ನಿನ ರೆಡಿ ಮಾಡಿಕೊಂಡು ಒಗ್ಗರಣೆ ಕೊಟ್ಕೋತೀನಿ ಅಷ್ಟೇ. ಸೊ ಹಸ್ಬೆಂಡಿಗೆ ಹಸಿಮೆಣಸಿನ್ಕಾಯಿ ಚಟ್ನಿ ತಿಂದರೆ ಸ್ವಲ್ಪ ಎದೆ ಉರಿ ಅಂತ ಅನಿಸುತ್ತೆ ಅವರಿಗೆ. ಮಾರ್ನಿಂಗು ಮತ್ತು ಆಫ್ಟರ್ನೂನ್ 2 ಟೈಮ್ ತಿಂದರೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಆ ಚಟ್ನಿನ ಜಾಸ್ತಿ ಪ್ರಿಫರ್ ಮಾಡಲ್ಲ. ಸೊ ಎಲ್ಲ ಆದಮೇಲೆ ಟೀನೂ ಕೂಡ ಮಾಡಿಕೊಂಡಿದ್ದಾಯಿತು. ಸೊ ಚಟ್ನಿ ರುಬ್ಕೊಂಡು ಅಮ್ಮ ರುಬ್ಕೊಟ್ರು. ಸೊ ಒಂದು ಒಗ್ಗರಣೆ ಕೊಟ್ಕೊಬಿಟ್ಟೆ. ಸರುಸಿರಿ ಆಲ್ರೆಡಿ ಎದ್ಬಿಟ್ಟಿದ್ದಾರೆ. ಅವ್ರನ್ನ ಅಮ್ಮ ಆಟ ಆಡಿಸ್ತಾ ಇದ್ದಾರೆ. ಸೊ ಹಸ್ಬೆಂಡಿಗೂ ಇವತ್ತು 9 ಗಂಟೆಗೆ ಡ್ಯೂಟಿ ಇದ್ದಿದ್ದರಿಂದ ಚಟ್ನಿ ರೆಡಿ ಮಾಡಿ ಪಡ್ಡು ಹಾಕ್ಕೋತಾ ಇದ್ದೀನಿ. ಸೊ ಇದೇ ರೊಟೀನೇ ಇರುತ್ತೆ. ಡೈಲಿ ಟಿಫನ್ ಮಾಡೋದು, ಮಕ್ಳನ್ನ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಇದೇ ರೊಟೀನು. ಸ್ಪೆಷಲ್ ರೊಟೀನ್ ಅಂತ ಏನಿರಲ್ಲ ನಮ್ಮ ಹೆಣ್ಮಕ್ಳಿಗೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ನಡೆಯುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಅದರಲ್ಲೂ ನನಗೆ 2 ಮಕ್ಳನ್ನ ಸಂಭಾಳಿಸ್ಕೊಂಡು ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಮಿನಿ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ. ಸೊ ನನ್ನ ಒಂದು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.